ನಮ್ಮಲ್ಲಿ ಎಲ್ಲ ಸಿಂಗಲ್ ಓನರ್ ಗಾಡಿಗಳಿದೆ. ಟಾಟಾ ನೆಕ್ಸಾನ್ ಡೀಸೆಲ್ ಸಿಂಗಲ್ ಓನರ್, ಬಲಿನೋ ಸಿಂಗಲ್ ಓನರ್, ಬಂದು ಎರ್ಟಿಗಾ ಸಿಂಗಲ್ ಓನರು, ಕ್ರೆಟಾ ಸಿಂಗಲ್ ಓನರು, ಜೊತೆಗೆ ನಿಮ್ಗೆ ಸ್ಕೋಡಾ ಕುಶಾಕ್ ಸಿಂಗಲ್ ಓನರು, ವೆಂಟೋ ಸಿಂಗಲ್ ಓನರು, ಸ್ವಿಫ್ಟ್ ಸಿಂಗಲ್ ಓನರು, ಇದು ಬಂದು ಇಯಾನ್ ಸಿಂಗಲ್ ಓನರು, ಇನೋವಾ ಕ್ರಿಸ್ಟಾ ಸಿಂಗಲ್ ಓನರು, ಸ್ಟಾರ್ ಸಿಂಗಲ್ ಓನರು, ಜೊತೆಗೆ ಇದು ಗ್ರ್ಯಾಂಡ್ ವಿಟಾರಾ ಸಿಂಗಲ್ ಓನರು, ಮತ್ತೆ ಡೀಸೆಲ್ ಕ್ರೆಟಾ ಕೂಡ ಸಿಂಗಲ್ ಓನರು. ಇಲ್ಲಿರೋದೆಲ್ಲ ಮ್ಯಾಕ್ಸಿಮಮ್ ಸಿಂಗಲ್ ಓನರು. 1 or 2 ವೆಹಿಕಲ್ಸ್ ಸೆಕೆಂಡ್ ಓನರ್ ಇದೆ ಅಷ್ಟೇ. 3.5 ಲಕ್ಷ ಕೋಟಿಂಗ್ ಇರೋದು. 12,95,000ಕ್ಕೆ ಫೈನಲ್ ಆಗುತ್ತೆ. 12,95,000 ಫೈನಲ್. ಹೌದು. 5,40,000 ಫೈನಲ್ ಆಗುತ್ತೆ. 5,40,000 ಫೈನಲ್. ಹೌದು. 18,50,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 18,50,000 ಆಗುತ್ತೆ. ನಾನು ಹೇಳ್ತೀನಿ, ಸೊ ಮಾಡೆಲ್ ಅಲ್ಲಿ ಕಾರ್ನ ಹುಡುಕ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಕಾರ್ 365 ಬೆಸ್ಟ್ ಅಂತ ನಾನು ಹೇಳ್ತೀನಿ. ಏನಕ್ಕಂದ್ರೆ ಶೋರೂಮ್ ಅಲ್ಲಿ ಈಗ ತಗೊಂಡು 2-3 ತಿಂಗಳು, 1 ತಿಂಗಳು, 15 ದಿನದ ವೆಹಿಕಲ್ಸ್ ಎಲ್ಲ ಇವ್ರ ಹತ್ರ ಇರುತ್ತೆ. ಆಲ್ಮೋಸ್ಟ್ 15.5 ಲಕ್ಷ ನಮ್ ಕೋಟಿಂಗ್ ಇರೋದು. 14.5 ಲಕ್ಷ ಫೈನಲ್ ಆಗುತ್ತೆ. 14,500ಗೆ 14,50,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ 4x4 ಡೀಸೆಲ್ ಮ್ಯಾನ್ಯುವಲ್ ಹಾರ್ಡ್ ಟಾಪ್ ಸ್ಟಾರ್ ನೆಕ್ಸಾನ್ ಸಿಂಗಲ್ ಓನರ್ ವೆಹಿಕಲ್. 20+ ಮೈಲೇಜ್, 22, 23, 24 ತನಕನೂ ಹೈವೇನಲ್ಲಿ ಮೈಲೇಜ್ ಬರುತ್ತೆ. 20,000 ಓಡಿದೆ. 19 ಮಾಡಲ್. ಇದು ನ್ಯೂ ಶೇಪ್ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ. ಇದು ನಮ್ ಕೋಟಿಂಗ್ ಇರೋದು 10,25,000 ಕೋಟಿಂಗ್ ಇರೋದು. ಫೈನಲ್ 9,60,000 ಫೈನಲ್ ಆಗುತ್ತೆ. 75,000 ನಮ್ ಕೋಟಿಂಗ್ ಇರೋದು. 2,55,000 ಫೈನಲ್ ಆಗುತ್ತೆ. ಜಸ್ಟ್ 2,55,000ಗೆ ಫೈನಲ್ ಆಗುತ್ತೆ. 2,55,000ಕ್ಕೆ 2,55,000ಕ್ಕೆ ಮಾರುತಿ ಸುಜುಕಿ ಪೆಟ್ರೋಲ್ ಸ್ವಿಫ್ಟ್ ನಿಮಗೆ ಸಿಗುತ್ತೆ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಮತ್ತೊಂದು ಸರಿ ನಾನು 1 ತಿಂಗಳ ನಂತರ ಫ್ರೆಂಡ್ಸ್ ಕಾರ್ 365 ಬಂದಿದ್ದೀನಿ. ಹಾಗೇನೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಸರ್ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ರೆ ಫ್ರೆಂಡ್ಸ್ ಕಾರ್ 365 ಅಂದ್ಬಿಟ್ಟು ಶಿರಾದಲ್ಲಿ. ಅದ್ರದ್ದು ಕಂಗ್ರಾಚುಲೇಷನ್ ಸರ್ ಹೇಳೋಣ. ಸರ್ ಕಂಗ್ರಾಚುಲೇಷನ್ ಸರ್, ಹೊಸ ಶೋರೂಮ್ದು. ಥ್ಯಾಂಕ್ ಯು. ಹಾಗೇನೆ ಸರ್ ಮತ್ತೊಂದ್ಸರಿ ಈ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್ ಎಕ್ಸಾಕ್ಟ್. ಇದು ಬಂದು ನಮ್ದು ಮಾಗಡಿ ರೋಡ್, ಅಂಜನ್ ನಗರ, ಪ್ಯಾರಲರ್ ರೋಡೇ ಬರುತ್ತೆ. ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ ಅಂತ ಹೇಳಿ. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಜೊತೆಗೆ ನೀವು ಫೋನ್ ಮಾಡಿದ್ರೆ ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ಲೊಕೇಶನ್, ಕ್ಯಾಟ್ಲಾಗ್, ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನಮ್ಮವರು. ಜೊತೆಗೆ ನಮ್ದು ಫ್ರೆಂಡ್ಸ್ ಕಾರ್ 365 ಬ್ರಾಂಚ್ 2 ನಮ್ಮ ಸಿರಾದಲ್ಲಿ ಓಪನ್ ಆಗಿದೆ. ಬಂದ್ಬಿಟ್ಟು ಅದು ನಿಮ್ಗೆ ತುಮಕೂರಿಂದ ದಾವಣಗೆರೆ ಹೋಗೋ ಹೈವೇನಲ್ಲೇನೆ ಸಿರಾ ಬೈಪಾಸ್ ಮುಂಚೆನೆ ಬರುತ್ತೆ. ಲೆಫ್ಟ್ ಅಲ್ಲೇ ಸರ್ವಿಸ್ ರೋಡಲ್ಲೇ ಬರುತ್ತೆ. ದೊಡ್ಡದಾಗ ಬೋರ್ಡ್ ಎಲ್ಲ ಇರುತ್ತೆ. ಆ ಕಡೆಯಿಂದ ಬರೋ ಜನಗಳಿಗೆ ಅನುಕೂಲ ಆಗ್ಲಿ, ಅಲ್ಲಿರೋ ಸರೌಂಡಿಂಗ್ ಎಲ್ಲಾರ್ಗು ಇದಾಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಬ್ರಾಂಚ್ ಓಪನ್ ಮಾಡಿದೀವಿ. ಯಾರಿಗೆಲ್ಲ ಒಂದು ಕಾರ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅಲ್ಲಿರೋ ಜನಗಳು ಅಲ್ಲೂ ತಗೋಬಹುದು. ಅಲ್ಲಿನ ವಿಡಿಯೋಗಳು ನಾವು ಮಾಡ್ತಾ ಇರ್ತೀವಿ. ಇಲ್ಲಿರೋರು ಇಲ್ಲೂ ತಗೋಬಹುದು. ಇಲ್ಲ ನಮ್ಮ ಕ್ಯಾಟ್ಲಾಕಲ್ಲಿ 2 ಕಡೆ ಇರೋ ಗಾಡಿಗಳು ಇರುತ್ತೆ. ಯಾವ್ದು ಬೇಕು ಅಂದ್ರೂ ನೀವು ಫೋನ್ ಮಾಡಿ ಡೈರೆಕ್ಟಾಗಿ ನಮ್ಮ ಕ್ಯಾಟ್ಲಾಗ್ ಕಳಿಸ್ತೀವಿ. ಅದ್ರಲ್ಲಿ ಯಾವ ಗಾಡಿ ಇಷ್ಟ ಆಗುತ್ತೋ ನೀವು ಎಲ್ಲಿ ಹೇಳ್ತಿರೋ ಅಲ್ಲಿ ತರಿಸ್ಕೊಡ್ತೀವಿ. ಈ ಸರಿನೂ ಒಳ್ಳೊಳ್ಳೆ ಹೊಸ ಗಾಡಿಗಳು ಬಂದಿದೆ. ಲಾಸ್ಟ್ ವಿಡಿಯೋದಲ್ಲಿ ಬಿಟ್ಟಿದ್ದು ತುಂಬಾ ಗಾಡಿಗಳೆಲ್ಲ ಸೇಲ್ ಆಗಿದೆ. ಇವಾಗ ಹೊಸ ಸ್ಟಾಕ್ ಬಂದಿದೆ ಅಂತ ಮತ್ತೆ ವಿಡಿಯೋ ಮಾಡಿಸ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗೋ ಗಾಡಿ ಇರ್ಬೋದು. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇವಾಗ ಎಲ್ಲ ಗಾಡಿಗಳ ಡೀಟೇಲ್ಸು ತೋರಿಸ್ತೀವಿ. ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ, ನಾವು ಎಷ್ಟು ಮ್ಯಾಕ್ಸಿಮಮ್ ಏನು ಪ್ರೈಸ್ ಆಗುತ್ತೋ ಅದನ್ನ ಫೈನಲ್ ಪ್ರೈಸ್ ಹೇಳ್ತೀವಿ. ಇಷ್ಟ ಆದವರು ಬಂದು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಹಾಗೇನೆ ಇನ್ನೊಂದು ನಾನು ಹೇಳ್ತೀನಿ, ಸೊ ಮಾಡೆಲ್ ಅಲ್ಲಿ ಕಾರ್ನ ಹುಡುಕ್ತಾ ಇದ್ರೆ ನೀವು ಫ್ರೆಂಡ್ಸ್ ಕಾರ್ 365 ಬೆಸ್ಟ್ ಅಂತ ನಾನು ಹೇಳ್ತೀನಿ. ಏನಕ್ಕಂದ್ರೆ ಶೋರೂಮ್ ಅಲ್ಲಿ ಈಗ ತಗೊಂಡು 2-3 ತಿಂಗಳು, 1 ತಿಂಗಳು, 15 ದಿನದ ವೆಹಿಕಲ್ಸ್ ಎಲ್ಲ ಇವ್ರ ಹತ್ರ ಇರುತ್ತೆ. ಆಲ್ಮೋಸ್ಟ್ ಮಾಡೆಲ್ ಅಲ್ಲಿ ಹುಡುಕ್ತೀರಿ ಅಂದ್ರೆ ಇಲ್ಲಿ ಬರೋದು ತುಂಬಾ ಒಳ್ಳೇದು. ಯಾಕಂದ್ರೆ ನಾನು ತುಂಬಾ ವಿಡಿಯೋಗಳು ಮಾಡಿದೀನಿ, ಬರೀ ಮಾಡೆಲ್ ಗಾಡಿಗಳೇ. ನಿಮ್ಗೆ ಲೋ ಮಾಡೆಲ್ ಗಾಡಿಗಳು ಸಿಗುತ್ತೆ. ಇರೋದ್ರಲ್ಲೆಲ್ಲ ನಮ್ಗೆ ಮ್ಯಾಕ್ಸಿಮಮ್ 50,000 ಒಳಗಡೆ ಓಡಿರೋ, ಕಡಿಮೆ ಓಡಿರುವಂತ ಗಾಡಿಗಳು, ಸಿಂಗಲ್ ಓನರ್ ಗಾಡಿಗಳು, ಸರ್ಟಿಫೈಡ್ ಗಾಡಿಗಳು ಇರೋದು. ಎಲ್ಲಾ ಗಾಡಿಗಳಿಗೂ ಗ್ಯಾರಂಟಿ, ವಾರಂಟಿ ಎಲ್ಲ ಇರುತ್ತೆ. ಮತ್ತೆ ಎಲ್ಲಾ ಗಾಡಿಗಳು ಲೇಟೆಸ್ಟ್ ಮಾಡಲ್ 23, 24, 25, 21, 20 ಈ ತರ ನಾವು ಇವಾಗ ಪರ್ಚೇಸ್ ಮಾಡ್ತಿರೋ ಗಾಡಿಗಳೆಲ್ಲ ಮ್ಯಾಕ್ಸಿಮಮ್ ಲೇಟೆಸ್ಟ್ ಗಾಡಿಗಳೇ ಮಾಡ್ತಾ ಇದೀವಿ. ಸರ್ ಹಾಗಾದ್ರೆ ವಿಡಿಯೋ ಶುರು ಮಾಡಿ ಸರ್. ಬನ್ನಿ ವಿಡಿಯೋ ಶುರು ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಶೋರೂಮ್ ಅಲ್ಲಿ ಗಾಡಿ ತೊಗೊಳೋರ್ ಬದಲು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲಿ ಬಂದ್ರೆ, ಇಲ್ಲಿ ಬಂದ್ರೆ ಎಸ್ಪೆಷಲಿ ನಿಮ್ಗೆ ಅದೇ ಹೇಳಿದ್ನಲ್ಲ, ಬೆಸ್ಟ್ ಗಾಡಿಗಳು ಸಿಗ್ತದೆ ಅನ್ಬೋದು. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಇವತ್ತು ಫಸ್ಟ್ ಗಾಡಿ ಯಾವ ಸರ್ ನಮಗೆ?
ಮಹೇಂದ್ರ ಟಾರ್ ಇಂದಾನೆ ಶುರು ಮಾಡೋಣ. ಸರ್ ಆಲ್ಮೋಸ್ಟ್ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಜಾಸ್ತಿ ಗಾಡಿಗಳು ಜಾಸ್ತಿ ಮಾಡ್ಬಿಟ್ಟಿದ್ದೀರಾ, ಎಲ್ರು ಗೊತ್ತಾಗ್ಬಿಟ್ಟಿದ್ದೀನಿ, ನೋಡ್ಬಿಟ್ರೆ ತಾರ್ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಹೇಳಿ ಸರ್ ಡೀಟೇಲ್ಸ್. 2023 ಮಾಡಲ್, ಹಾ ಸರ್. ಬರೀ 20,000 ಓಡಿದೆ. ಹಾ ಹಾ. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ಹ್ಮ್. ನೀವು ಗೋಲ್ಡ್ ಕಲರ್ ಆದ್ರೂ ಅನ್ಕೋಬಹುದು, ಯೆಲ್ಲೋ ಕಲರ್ ಆದ್ರೂ ಅನ್ಕೋಬಹುದು. ಸೊ ಒಂಥರ ಲ್ಯಾಂಬೋರ್ಗಿನಿ ಬರ್ತಲ್ಲ ಸರ್, ಆ ಕಲರ್ ಸರ್ ಇದು? ಆಲ್ಮೋಸ್ಟ್ ಗಾಡಿ ಹೊಸ ಗಾಡಿನೇ. ಹ್ಮ್. ಎಲ್ಲ ಸ್ಟೆಪ್ನಿ ಅನ್ಯೂಸ್, ಟೈರ್ ಎಲ್ಲ ಹೊಸದಿದೆ. ಓಕೆ. ಬರೀ 20,000 ಓಡಿದೆ. ಹಾ ಸರ್. 17,000 ಲ್ಯಾಟ್ ಸರ್ವಿಸ್ ಆಗಿದೆ. ಓಕೆ. ಕಸ್ಟಮರ್ ತುಂಬಾನೇ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಮಾಡಿದ್ದಾರೆ. ಹ್ಮ್. ಯಾರು ಒಂದು ಹೊಸ ಗಾಡಿ ಟಾರ್ ತಗೋಬೇಕು ಅಂತಿದಿರೋ, Okay. ನಿಮ್ಗೆ ಒಂದ್ 4-5 ಲಕ್ಷ ಕಡಿಮೆ ಆಗ್ಬೇಕಂದ್ರೆ ಹ್ಮ್. ಆರಾಮಾಗಿ ಬಂದು ಈ ಗಾಡಿ ತಗೋಬಹುದು. ಓಕೆ. ಇದು ಗಾಡಿ ಬೆಲೆ ಬಂದ್ಬಿಟ್ಟು ನಮ್ ಕೋಟಿಂಗ್ ಇರೋದು 13.5 ಲಕ್ಷ ಕೋಟಿಂಗ್ ಇರೋದು. ಹಾ ಸರ್. 12,95,000ಕ್ಕೆ ಫೈನಲ್ ಆಗುತ್ತೆ. 12,95,000 ಫೈನಲ್. ಹೌದು, 12,95,000ಕ್ಕೆ 23 ಮಾಡೆಲ್ ಟಾರ್ 4x2 ಹ್ಮ್. ಆಲ್ ವೀಲ್ ಡ್ರೈವ್. ಇದು ರೇರ್ ವೀಲ್ ಡ್ರೈವ್ ಬರೋದು. ಓಕೆ. ತುಂಬಾನೇ ಚೆನ್ನಾಗಿದೆ. 20,000 ಓಡಿದೆ. ಹ್ಮ್. ಯಾರಿಗೆಲ್ಲ ಟಾರ್ ತಗೋಬೇಕು ಅಂತಿರೋ ಡೈರೆಕ್ಟ್ ಆಗಿ ಬನ್ನಿ. ಮ್ಯಾಕ್ಸಿಮಮ್ 80% ಲೋನ್ ಕೂಡ ಆಗುತ್ತೆ. ಓಕೆ. ವಿಟಾರಾ ಹ್ಮ್. ಇದು ಒಂದು ಹೈಬ್ರಿಡ್ ವೆಹಿಕಲ್, ಓಕೆ. ಪೆಟ್ರೋಲ್ ಹೈಬ್ರಿಡ್ ಬರೋದು. ಹ್ಮ್. ನಾನ್ ಒಂದು 3-4 ಗಾಡಿ ಮಂತಲ್ಲಿ ಸೇಲ್ ಮಾಡಿದೀನಿ. ಹಾ ಸರ್. 20 ಮೈಲೇಜ್ ಬರುತ್ತೆ ಗಾಡಿ. 20 ಮೈಲೇಜ್ ಸರ್ ಇದು? ಹೌದು. ಓಕೆ ಓಕೆ. ಇದು ಬಂದು 24 ಮಾಡಲ್, ಹ್ಮ್. 22,000 ಓಡಿದೆ. ಬರೀ 22,000 ಓಡಿದೆ ಹೌದು. ಇದು? ಇದು ಆಲ್ಫಾ ಪ್ಲಸ್ ಅಂತ ಹೇಳಿ. ಓಕೆ. ಇದ್ರಲ್ಲಿ ನಿಮ್ಗೆ ಸನ್ ರೂಫ್, ಮೂನ್ ರೂಫ್, ಮತ್ತೆ 8 ಏರ್ ಬ್ಯಾಗ್, ಓಕೆ. ಎಲ್ಲ ಫುಲ್ ಟಾಪ್ ಅಂಡ್ ವೆಹಿಕಲ್. ನಿಮ್ಗೆ Fully ಹೊಸ top end. ಗಾಡಿ ಒಂದು 22.5 ಲಕ್ಷ ಇದೆ. ಹಾ ಸರ್. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 17.5 ಲಕ್ಷ ಕೋಟಿಂಗ್ ಇದೆ. ಹಾ ಸರ್. 16,90,000ಕ್ಕೆ ಫೈನಲ್ ಆಗುತ್ತೆ. ಓಕೆ. ಲೋನ್ ಕೂಡ ಆಗುತ್ತಲ್ವ ಸರ್? ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಹಾ. ಸಿಂಗಲ್ ಓನರ್ ವೆಹಿಕಲ್, ಫುಲ್ ಟಾಪ್ ಅಂಡ್ ವೆಹಿಕಲ್. ಗಾಡಿ ಬಂದು ಇದು ಆಲ್ ವೀಲ್ ಡ್ರೈವ್. ಓಕೆ ಓಕೆ ಸರ್. 4x4. 4x4 ಆಲ್ ವೀಲ್ ಡ್ರೈವ್ ಅಂತ ಬರುತ್ತೆ. ಓಕೆ. ಫುಲ್ ಟಾಪ್ ಅಂಡ್ ವೆಹಿಕಲ್, ಎಲ್ಲಾ ಫ್ಯೂಚರ್ಸ್ ಬರುತ್ತೆ. ಮೈಲೇಜ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ ಸರ್. ಇನ್ನು ಸರ್ ಪ್ರೈಸ್ ಸರ್ ಇದು? 16,90,000ಕ್ಕೆ ಫೈನಲ್ ಆಗುತ್ತೆ. ಓಕೆ ಸರ್. ಒಂದು ಮಾರುತಿ ಸುಜುಕಿ ಎರ್ಟಿಗಾ, ಓಕೆ. ಬರೀ 40,000 ಓಡಿದೆ. ಬರೀ 40,000 ಸರ್? ಹೌದು. 2019 ಮಾಡಲ್, ಹ್ಮ್. ಸಿಂಗಲ್ ಓನರ್ ವೆಹಿಕಲ್, ಓಕೆ. CVT ಓಕೆ ಓಕೆ ಸರ್. ಅಂದ್ರೆ ಆಟೋಮೆಟಿಕ್ ಬರುತ್ತೆ. ಇದು ಹ್ಮ್. ಹೊಸ ಗಾಡಿ ಒಂದು 16.5 ಲಕ್ಷ ಇದೆ. ಹ್ಮ್. ಇದು ಫುಲ್ ಟಾಪ್ ಅಂಡ್ ವೆಹಿಕಲ್ ಆಗಿರೋದ್ರಿಂದ, ಅದರಲ್ಲೂ ಆಟೋಮೆಟಿಕ್ ಇರೋದ್ರಿಂದ ಶೋರೂಮ್ ಅಲ್ಲೇ ಇದೆ ಫೈನಲ್ ಟಾಪ್ ಮಾಡಲ್. ಓಕೆ ಸರ್. ಇದು ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 40,000 ಓಡಿದೆ. ಕಸ್ಟಮರ್ ಸೀಟ್ ಕವರ್ಸ್ ತುಂಬಾನೇ ಎಕ್ಸ್ಟ್ರಾ ಅಡಿಷನಲ್ ಫ್ಯೂಚರ್ಸ್ ಕೂಡ ಆಡ್ ಮಾಡಿದ್ದಾರೆ. ಹಾ ಸರ್. ಇದು ನಮ್ ಕೋಟಿಂಗ್ ಇರೋದು 11,25,000. ಓಕೆ. ಫೈನಲ್ ಟು ಫೈನಲ್ 10,50,000, 10,50,000ಗೆ ಫೈನಲ್ ಆಗುತ್ತೆ. ಫೈನಲ್ ಸರ್. ಲೋನ್ ಕೂಡ 80% ಆಗುತ್ತಲ್ಲ ಸರ್? ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಹಾ. ಸಿಂಗಲ್ ಓನರ್, ಫುಲ್ ಟಾಪ್ ಅಂಡ್ ಎರ್ಟಿಗಾ, ಆಟೋಮೆಟಿಕ್, ಹೈಬ್ರಿಡ್, ಪೆಟ್ರೋಲ್ ಹೈಬ್ರಿಡ್. ಓಕೆ ಓಕೆ ಸರ್. ಒಂದು ಯಾರೆಲ್ಲ ಎರ್ಟಿಗಾ ಇದು ಉಂಡೈ ಕ್ರೆಟಾ ನೋಡ್ತಾ ಇದಾರೋ, ಹಾ ಸರ್. ಬಟನ್ ಸ್ಟಾರ್ಟ್ ವೆಹಿಕಲ್ 2020 ಮಾಡಲು 50,000 ಓಡಿದೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್, Okay. 50,000 ಓಡಿದೆ. ಪುಷ್ ಬಟನ್ ಸ್ಟಾರ್ಟ್. ನಿಮ್ಗೆ ಹೊಸ ಗಾಡಿ ಆಲ್ಮೋಸ್ಟ್ ಒಂದು 19.5-20 ಲಕ್ಷ ಆಗುತ್ತೆ. ಇದು ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಕಸ್ಟಮರ್ ತುಂಬಾನೇ ಮಾಡಿದ್ದಾರೆ. ಇದು ಗಾಡಿ ನಮ್ ಪ್ರೈಸ್ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 13,40,000 ನಮ್ ಕೋಟಿಂಗ್ ಇರೋದು. ಓಕೆ. 12.5 ಲಕ್ಷ ಫೈನಲ್ ಆಗುತ್ತೆ. 12.5 ಲಕ್ಷಕ್ಕೆ ಫೈನಲ್? ಹೌದು, 12.5 ಲಕ್ಷ ಫೈನಲ್ ಆಗುತ್ತೆ. 2020 ಮಾಡಲ್, 50,000 ಓಡಿದೆ. ಸಿಂಗಲ್ ಓನರ್, ಪೆಟ್ರೋಲ್ ವೆಹಿಕಲ್, ಕ್ರೆಟಾ. ಓಕೆ ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಕುಶಾಕ್ 2021 ಮಾಡಲ್, ಓಕೆ. 1.5 ಸ್ಟೈಲ್ ಪ್ಲಸ್. ಹಾ ಸರ್. ಟಾಪ್ ಎಂಡ್ ವೆಹಿಕಲ್, ಸನ್ ರೂಫ್ ಕೂಡ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಇದು ಗಾಡಿ ಬಂದ್ಬಿಟ್ಟು ನಮ್ದು ಕೋಟಿಂಗ್ ಇರೋದು 12.5 ಲಕ್ಷ ಕೋಟಿಂಗ್ ಇರೋದು. 13.5 ಲಕ್ಷ ಕೋಟಿಂಗ್ ಇದ್ದಿದ್ದು. ಓಕೆ. 12.5 ಲಕ್ಷ ಎಲ್ಲಾ ವಿಡಿಯೋದಲ್ಲೂ ಫೈನಲ್ ಹೇಳಿರೋದು. ಹಾ ಸರ್. ಈ ವಿಡಿಯೋದಲ್ಲಿ ಇನ್ನೂ ಡಿಸ್ಕೌಂಟ್ ಮಾಡಿ 12,20,000 ಫೈನಲ್ ಆಗುತ್ತೆ. ಹೊಸ ಗಾಡಿ ಬಂದ್ಬಿಟ್ಟು 22 ಲಕ್ಷ ಇದೆ. ಓಕೆ ಓಕೆ. ಆಲ್ಮೋಸ್ಟ್ ಒಂದು 8 to 10 lakhs ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೂಡ ಆಗುತ್ತೆ. ಆರಾಮಾಗಿ ಗಾಡಿ ತಗೋಬಹುದು. ಸಿಂಗಲ್ ಓನರ್, ಸ್ಟೈಲ್ ಪ್ಲಸ್ 1.5 ಸ್ಕೋಡಾ ಕುಶಾಕ್. ಓಕೆ ಸರ್. ನೆಕ್ಸ್ಟ್ ಒಂದು ಯಾರೆಲ್ಲ ಸೆಡಾನ್ ನಲ್ಲಿ ಒಂದು ವೋಕ್ಸ್ವ್ಯಾಗನ್ ವೆಂಟೋ ನೋಡ್ತಾ ಇದಾರೋ, ಇದು ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. DVC ಗೇರ್ ಬರುತ್ತೆ. ಗಾಡಿ ಬಂದು ತುಂಬಾನೇ ಮೈಲೇಜ್ ಬರುತ್ತೆ. ಓಕೆ. ಮತ್ತೆ ವೆರಿ ಕಂಫರ್ಟೇಬಲ್ ಆಗಿರುತ್ತೆ. 15 ಮಾಡಲ್, ಸಿಂಗಲ್ ಓನರ್, 5,40,000 ಫೈನಲ್ ಆಗುತ್ತೆ. 5,40,000 ಫೈನಲ್? ಹೌದು. ಓಕೆ ಸರ್. ಹಾಗೆ ನೆಕ್ಸ್ಟ್ ಶಿಫ್ಟ್ ಸರ್. ಶಿಫ್ಟ್ ಬಂದು 2021 ಮಾಡಲ್, ಸಿಂಗಲ್ ಓನರ್, 30,000 ಓಡಿದೆ. ಓಕೆ.
30,000 ನೋಡಿದೆ, ಸಿಲ್ವರ್ ಕಲರ್ ಗಾಡಿ, ತುಂಬಾನೇ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಆಡ್ ಮಾಡಿದ್ದಾರೆ ಗಾಡಿನಲ್ಲಿ. ಹ್ಮ್ ಬರೀ 30,000 ಓಡಿದೆ. ಸೀಟ್ ಕವರ್ಸ್, ಡೋರ್ ವೈಸರ್, ಹ್ಯಾಂಡಲ್ ಕ್ರೋಮು, ತುಂಬಾನೇ ಒಳಗಡೆ ಎಲ್ಲ ಇಂಟೀರಿಯರ್ ಫುಲ್ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಹ್ಮ್ ಬರೀ 6,45,000 ಫೈನಲ್ ಆಗುತ್ತೆ. 6,45,000. 6,45,000ಕ್ಕೆ ಪೆಟ್ರೋಲ್ ವೆಹಿಕಲ್ ಸ್ವಿಫ್ಟ್ ಲೋ ಮೇಂಟೆನೆನ್ಸ್ 20+ ಮೈಲೇಜ್ ಬರುವಂತ ಪೆಟ್ರೋಲ್ ಗಾಡಿ 21 ಮಾಡಲ್ ಸಿಗುತ್ತೆ. ಓಕೆ ಸರ್ ಹೇಳಿ. 14 ಮಾಡಲ್ ಹುಂಡೈ ಇಯಾನ್ ಪೆಟ್ರೋಲ್ ವೆಹಿಕಲ್. ಓಕೆ ಮ್ಯಾಕ್ಸಿಮಮ್ 2.5 ಲಕ್ಷ ಲೋನೇ ಆಗುತ್ತೆ. ಹ್ಮ್ ಗಾಡಿ 14 ಮಾಡಲು ಬರೀ 60,000 ಚಿಲ್ಲರೆ ಓಡಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಒಂದು ಲೋ ಬಜೆಟ್ ಅಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ಹೊಸ ಗಾಡಿ ತರ ಇರೋದು ಗಾಡಿ ಬೇಕು ಅನ್ನೋರು ಆರಾಮಾಗಿ ಗಾಡಿ ತಗೋಬಹುದು. ಆಮೇಲೆ ಸಿಟಿಲಿ ಚಿಕ್ಕ ಗಾಡಿ ಸರ್. ಹೌದು, ಒಳ್ಳೆ ಮೈಲೇಜ್ ಕೊಡುತ್ತೆ. ಪಾರ್ಕಿಂಗ್ ಕೂಡ ನಿಮ್ಗೆ ಕಡಿಮೆ ಸ್ಪೇಸ್ ಇಡಿಸುತ್ತೆ. ಹೊಸ ಟೈರ್ ಇದೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಒಳ್ಳೆ ಸೀಟ್ ಕವರ್ಸ್ ಎಲ್ಲಾನು ಇದೆ. ಓಕೆ ನಮ್ದು ಕೋಟಿಂಗ್ ಇರೋದು 2,85,000 ಕೋಟಿಂಗ್ ಇದೆ. ಹಾ ಸರ್. ಫೈನಲ್ 2,65,000 ಆಗುತ್ತೆ. 2,65,000. ಹೌದು. ಓಕೆ ಒಂದು ಸರ್ ಹೇಳಿ. ಒಂದು ದೊಡ್ಡ ಗಾಡಿನಲ್ಲಿ ಇನೋವಾ ಕ್ರಿಸ್ಟಾ ನೋಡ್ತಾ ಇರೋರಿಗೆ ಓಕೆ 2018 ಮಾಡಲ್ ಸಿಂಗಲ್ ಓನರ್ ವಿ ವರ್ಷನ್. ಸರ್ ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಅಲ್ಲ ಸರ್? ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಗಾಡಿಗಳೇ ಇರುತ್ತೆ, ಹಾ ಕಡಿಮೆ ಹೊಡಿರೋ ಗಾಡಿಗಳೇ ಇರುತ್ತೆ. ಹ್ಮ್ ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಡೈರೆಕ್ಟ್ ಬನ್ನಿ, ಸೆಲೆಕ್ಟ್ ಮಾಡ್ಕೊಂಡು ತಗೋಬಹುದು. ಓಕೆ ಓಕೆ ಸರ್. ಡೀಟೇಲ್ಸ್ ಇರೋದು? 18 ಮಾಡಲ್ ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. 19,50,000 ನಮ್ ಕೋಟಿಂಗ್ ಇರೋದು. Okay. ಫೈನಲ್ ಟು ಫೈನಲ್ 18,50,000 ಆಗುತ್ತೆ. ಓಕೆ ಸರ್. ಲೋನ್ ಕೂಡ ಆಗುತ್ತಲ್ವಾ? ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಓಕೆ ಸರ್. ಸರ್ ನೆಕ್ಸ್ಟ್ ತಾರಾ ಸರ್. ಸ್ಟಾರ್ ಎಲಿಫೆಂಟ್ ಗ್ರೇ ಕಲರ್ ಇರೋ ಗಾಡಿ, ಹ್ಮ್ ಫುಲ್ ಫಿಟ್ಟಿಂಗ್ ಮಾಡಿದ್ದಾರೆ ಕಸ್ಟಮರ್. Okay. 1.5 ಲಕ್ಷ ತನಕ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಇದೆ. ಹಾ ಸರ್. 2021 ಮಾಡಲ್ 4x4 ಡೀಸೆಲ್ ಮ್ಯಾನ್ಯುವಲ್. ಇದು ಗಾಡಿ ಬಂದು 4 ವೀಲ್ ಡ್ರೈವ್. ಈಗ ಹೊಸ ಗಾಡಿ ನಿಮ್ಗೆ 21.5 ಲಕ್ಷ ಇದೆ. 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಇದೆ. ಓಕೆ 15.5 ಲಕ್ಷ ನಮ್ ಕೋಟಿಂಗ್ ಇರೋದು. 14.5 ಲಕ್ಷ ಫೈನಲ್ ಆಗುತ್ತೆ. 14,500. 14,50,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ 4x4 ಡೀಸೆಲ್ ಮ್ಯಾನ್ಯುವಲ್ ಹಾಟ್ ಟಾಪ್ ಟಾರ್. ಓಕೆ ಸರ್. ಸರ್ ಹೇಳಿ. ಹುಂಡೈ ಕ್ರೆಟಾ ಓಕೆ 2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಡೀಸೆಲ್ ಸರ್ ಇದು? ಡೀಸೆಲ್ ಸರ್ ವೆಹಿಕಲ್ ಮೈಲೇಜ್ ಎಷ್ಟು ಬರ್ಬೋದು ಸರ್ ನಮಗೆ? ನಿಮ್ಗೆ 20+ ಮೈಲೇಜ್ ಬರುತ್ತೆ. Okay. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಫೀಚರ್ಸ್ ಇದೆ. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ವೈಟ್ ಕಲರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. Okay. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಹಾ. 1,20,000 ರನ್ ಆಗಿದೆ. ಹ್ಮ್ ಇದು ಗಾಡಿ ಬಂದ್ಬಿಟ್ಟು 7,90,000 ಫೈನಲ್ ಆಗುತ್ತೆ. ಓಕೆ ಓಕೆ ಸರ್. 8,50,000 ನಮ್ ಕೋಟಿಂಗ್ ಇರೋದು. ಹಾ. ಜಸ್ಟ್ 7,90,000 ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಓಕೆ ಸರ್. ನೆಕ್ಸ್ಟು SUV 500 2016 ಮಾಡಲ್. ಓಕೆ ಗಾಡಿ ಬಂದು 16 ಮಾಡಲ್ ನಿಮ್ಗೆ ಒಂದು 10 ಲಕ್ಷ, 9 ಲಕ್ಷ, 11 ಲಕ್ಷ ಆ ರೇಂಜ್ ಇರೋದು. ಓಕೆ ಇದು ಕಸ್ಟಮರ್ ಗಾಡಿ, ಥರ್ಡ್ ಓನರ್ ಆಗಿರೋದ್ರಿಂದ ಗಾಡಿ ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ತುಂಬಾನೇ ಚೆನ್ನಾಗಿದೆ. ಎಲ್ಲ ಹೊಸ ಟೈರ್ ಎಲ್ಲ ಇದೆ. ಹಾ ಸರ್. ನ್ಯೂ ಶೇಪ್ ವೆಹಿಕಲ್. ಓಕೆ ಇದು ಗಾಡಿ ಬರೀ 7,40,000 ಆಗುತ್ತೆ. ಸೊ ಓನರ್ ಜಾಸ್ತಿ ಆಗಿರೋದ್ರಿಂದ ಓನರ್ 3 ಓನರ್ ಇದೆ. ಅದರಿಂದ 7,40,000 ಫೈನಲ್ ಆಗುತ್ತೆ. ಓಕೆ ಇನ್ ಮಿಕ್ಕಿದೆಲ್ಲ ಗಾಡಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಒರಿಜಿನಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಓಕೆ ಹೇಳಿ. ಯಾರೆಲ್ಲ ಒಂದು ನೆಕ್ಸಾನ್ ಡೀಸೆಲ್ ಅಲ್ಲಿ ನೋಡ್ತಾ ಇದಾರೋ, ಓಕೆ ಬರೀ 30,000 ಓಡಿದೆ. ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್ ಇದು? ಹೌದು. 19 ಮಾಡಲ್ ಗಾಡಿ ಇದು. ಜಸ್ಟ್ 8 lakhs ಆಗುತ್ತೆ. 8 ಲಕ್ಷಕ್ಕೆ? 8 ಲಕ್ಷಕ್ಕಾಗತ್ತೆ. ಬರೀ 30,000 ಓಡಿದೆ. ಡೀಸೆಲ್ ನೆಕ್ಸಾನ್ ಸಿಂಗಲ್ ಓನರ್ ವೆಹಿಕಲ್. 20+ ಮೈಲೇಜ್ 22, 23, 24 ತನಕನೂ ಹೈವೇನಲ್ಲಿ ಮೈಲೇಜ್ ಬರುತ್ತೆ. ಮ್ಯಾಕ್ಸಿಮಮ್ ಪ್ರೊಫೈಲ್ ಚೆನ್ನಾಗಿದ್ರೆ 80 to 100% ಲೋನ್ ಕೂಡ ಆಗುತ್ತೆ. ಓಕೆ ಓಕೆ ಸರ್. ಸರ್ ನೆಕ್ಸ್ಟು ಮಾರುತಿ ಸುಜುಕಿ ಬಲಿನೋ ಯಾರೆಲ್ಲ ನೋಡ್ತಿರೋ 17 ಮಾಡಲ್ ಸಿಂಗಲ್ ಓನರ್ ಬರೀ 70,000 ಓಡಿದೆ. ಓಕೆ ಇದು ಗಾಡಿ ಬಂದ್ಬಿಟ್ಟು 5,85,000 ಫೈನಲ್ ಆಗುತ್ತೆ. ಓಕೆ ಸರ್. ಫೀಚರ್ಸ್ ಅಂತ ಸರ್ ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಸಿಸ್ಟಮ್ ಎಲ್ಲ ಇರುತ್ತೆ. ಪೆಟ್ರೋಲ್ ವೆಹಿಕಲ್, ಮೈಲೇಜ್ ಕೂಡ ಚೆನ್ನಾಗಿರುತ್ತೆ. ಓಕೆ ಸಿಂಗಲ್ ಓನರ್ ವೆಹಿಕಲ್. ಸರ್ ಹೇಳಿ. ಯಾರೆಲ್ಲ ಒಂದು ಲೇಟೆಸ್ಟ್ ಆಗಿರೋಂತ ವ್ಯಾಗನರ್ ನೋಡ್ತಿರೋ 22 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವಿತ್ CNG. ಪೆಟ್ರೋಲ್ ವಿತ್ CNG? ಪೆಟ್ರೋಲ್ ವಿತ್ CNG. ತುಂಬಾನೇ ಮೈಲೇಜ್ ಬೇಕು ಅನ್ನೋರು, ಜಾಸ್ತಿ ಓಡಾಡೋರು ಆರಾಮಾಗಿ CNG ಯೂಸ್ ಮಾಡಬಹುದು, ಪೆಟ್ರೋಲ್ ಯೂಸ್ ಮಾಡಬಹುದು. ಓಕೆ ಇದು ಗಾಡಿ ಹೊಸ ಗಾಡಿ ಬಂದು 8.5 ಲಕ್ಷ ಇದೆ. ಒಂದು 50,000 ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಇದೆ. ಓಕೆ ಕಸ್ಟಮರ್ ಹೊಸ ತಗೊಂತೀನಿ ಹೋದ್ರೆ 9 ಲಕ್ಷ ಆಗುತ್ತೆ. ನಮ್ಮಲ್ಲಿ ಜಸ್ಟ್ 6,50,000 ಫೈನಲ್ ಆಗುತ್ತೆ. ಸೊ ಫೈನಲ್ ಲೋನ್ ಕೂಡ 50,000 ಫೈನಲ್ ಆಗುತ್ತೆ. 22 ಮಾಡಲ್ ಬರೀ 40,000 ಓಡಿದೆ.
ವೈಟ್ ಕಲರ್ ಸಿಂಗಲ್ ಓನರ್ ವ್ಯಾಗನರ್ VXI CNG. ಓಕೆ ಓಕೆ ಸರ್. ಸರ್ ಹೇಳಿ. ಹುಂಡೈ ಕ್ರೇಟಾ ಡೀಸೆಲ್ ಅಲ್ಲಿ ಯಾರೆಲ್ಲ ನೋಡ್ತಾ ಇದೀರೋ, ಓಕೆ 2019 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿನಲ್ಲಿ ತುಂಬಾನೇ ಫಿಟ್ಟಿಂಗ್ಸ್ ಇದೆ. ಓಕೆ ಆಫ್ಟರ್ ಮ್ಯಾಗ್ವಿಲ್ ಹಾಕಿದ್ದಾರೆ, ಹೊಸ ಟೈರ್ ಬ್ರಾಡ್ ಟೈರ್ ಹಾಕಿದ್ದಾರೆ, ಮತ್ತೆ ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ಸೀಟ್ ಕವರ್ ಹಾಕಿದ್ದಾರೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗು, ABS ಎಲ್ಲ ಫೀಚರ್ಸ್ ಬರುತ್ತೆ. ಓಕೆ 60,000 ಶೋರೂಮ್ ಹಿಸ್ಟ್ರಿ. ಹಾ ಸರ್. ಶೋರೂಮ್ ರೆಕಾರ್ಡ್ ಕೂಡ ಇದೆ. 19 ಮಾಡಲ್ ಸಿಂಗಲ್ ಓನರ್, ಬರೀ 60,000 ಓಡಿದೆ. ಬರೀ 60,000 ಓಡಿ ಸರ್. ಬರೀ 60,000 ಓಡಿದೆ. 19 ಮಾಡಲ್ ಇದು ನ್ಯೂ ಶೇಪ್. ಓಕೆ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ. ಹಾ ಇದು ನಮ್ ಕೋಟಿಂಗ್ ಇರೋದು 10,25,000 ಕೋಟಿಂಗ್ ಇರೋದು. ಓಕೆ ಫೈನಲ್ 9,60,000 ಫೈನಲ್ ಆಗುತ್ತೆ. ಓಕೆ ಸರ್. ಲೋನ್ ಕೂಡ ಡೀಸೆಲ್ 2019 ಸಿಂಗಲ್ ಓನರ್, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಓಕೆ ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಕಡಿಮೆ ಓಡಿರುವಂತ ಗಾಡಿ. ಓಕೆ ಓಕೆ ಸರ್. ಸರ್ ನೆಕ್ಸ್ಟ್ 2017 ಮಾಡಲ್ ಸಿಂಗಲ್ ಓನರ್ ಬಲಿನೋ, ಓಕೆ ಬರೀ 33,000 ಓಡಿದೆ. ಬರೀ 33,000 ಸರ್. 33,000 ಓಡಿದೆ. ಸಿಂಗಲ್ ಓನರ್ 17 ಮಾಡಲ್ ಬಲಿನೋ, 6,35,000 ಫೈನಲ್ ಆಗುತ್ತೆ. 6,35,000ಕ್ಕೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಕಡಿಮೆ ಓಡಿರುವಂತ ಗಾಡಿ ಯಾರು ನೋಡ್ತಿದಿರೋ, ಪೆಟ್ರೋಲ್ ಬಲಿನೋ, ಬರೀ 33,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಇದು. ಹೌದು. ಓಕೆ ಸರ್. ಹಾಗೆ ನೆಕ್ಸ್ಟ್ ಒಂದು ಲೋ ಬಜೆಟ್ ಅಲ್ಲಿ ರಿಡ್ಸ್ ಯಾರೆಲ್ಲ ನೋಡ್ತಾ ಇದೀರೋ, Okay. 2010 ಮಾಡಲ್ ಸೆಕೆಂಡ್ ಓನರ್. ಹಾ ಹಾ ಇದು ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ಹಾ ಲೆದರ್ ಸಿಟ್ಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಓಕೆ ಪೆಟ್ರೋಲ್ ವೆಹಿಕಲ್, ಹಾ ಸರ್. 2010 ಮಾಡಲ್. 2,75,000 ನಮ್ ಕೋಟಿಂಗ್ ಇರೋದು. 2,55,000 ಫೈನಲ್ ಆಗುತ್ತೆ. ಓಕೆ ಸರ್ ಹೇಳಿ. ಲೋ ಬಜೆಟ್ ಅಲ್ಲಿ ನಮ್ಮಲ್ಲಿ 2 ಸ್ವಿಫ್ಟ್ ಇದೆ. ಎರಡೂನು ರೆಡ್ ಕಲರ್ ಗಾಡಿನೇ. ಓಕೆ ಇದು 2007 ಮಾಡಲ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಜಸ್ಟ್ 2,55,000 ಫೈನಲ್ ಆಗುತ್ತೆ. 2,55,000ಕ್ಕೆ 2,55,000 ಮಾರುತಿ ಸುಜುಕಿ ಪೆಟ್ರೋಲ್ ಸ್ವಿಫ್ಟ್ ನಿಮಗೆ ಸಿಗುತ್ತೆ. ಓಕೆ ಸರ್ ಹೇಳಿ. ಯಾರೆಲ್ಲ ಒಂದು ಟಾಟಾ ನೆಕ್ಸಾನ್ ನೋಡ್ತಾ ಇದ್ದೀರೋ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಮತ್ತೆ ಸೇಫ್ಟಿ ವೈಸ್ ವೆಹಿಕಲ್, ಒಂದು ಕಡಿಮೆ ಬಜೆಟ್ ಅಲ್ಲಿ ಟಾಟಾ ನೆಕ್ಸಾನ್ ನೋಡ್ತಾ ಇರೋರು, 2021 ಮಾಡಲು ಬರೀ 40,000 ಚೇಂಜ್ ಓಡಿದೆ. ಓಕೆ ಗಾಡಿ ಬಂದ್ರು ಸನ್ ರೂಫ್ ಕೂಡ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಮಿಲಿಟರಿ ಗ್ರೀನ್ ಕಲರ್ ಇರೋ ಗಾಡಿ. ಇದು ಹೊಸ ಗಾಡಿ ತಗೊಳಕ್ ಒಂದು 13-14 ಲಕ್ಷ ರೂಪಾಯಿ ಇರುತ್ತೆ. ಓಕೆ ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 9,25,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 8,80,000 ಫೈನಲ್ ಆಗುತ್ತೆ. ಓಕೆ ಲೋನ್ ಕೂಡ ಆಗುತ್ತಾ ಸರ್? ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಜಸ್ಟ್ 8,80,000 ಫೈನಲ್ ಆಗುತ್ತೆ. ಬರೀ 40,000 ಚಿಲ್ಲರೆ ಓಡಿದೆ. ಪೆಟ್ರೋಲ್ ವೆಹಿಕಲ್ ಟಾಟಾ ನೆಕ್ಸಾನ್. ಓಕೆ ಸರ್. ನೆಕ್ಸ್ಟ್ ಸ್ಕೋಡಾನಾ ಸರ್? ಸ್ಕೋಡಾದಲ್ಲಿ ಯಾರೆಲ್ಲ ನೋಡ್ತಾ ಇದಾರೋ, ಹಾ ಸರ್. ಒಂದು ಸ್ಕೋಡಾ ಲಾರಾ ಫ್ಯಾನ್ಸಿ ನಂಬರ್ ಇರುವಂತ ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್ ಇದನ್ನು? 2013 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯುವಲ್. ಓಕೆ ಗಾಡಿ ಇಂಟೀರಿಯರ್ಗೂ ತುಂಬಾ ಖರ್ಚು ಮಾಡಿದ್ದಾರೆ. ರೀಸೆಂಟ್ ಆಗಿ 1 lakh ತನಕ ಖರ್ಚು ಮಾಡಿ ಸಸ್ಪೆನ್ಷನ್ ಮತ್ತೆ ಏನೇನ್ ಬರುತ್ತೋ ಡೀಸೆಲ್ ಗಾಡಿ ಎಲ್ಲ ಮೇಜರ್ ಸರ್ವಿಸ್ ಕಂಪ್ಲೀಟ್ ಕಸ್ಟಮರ್ ಮಾಡಿದ್ದಾರೆ. ಓಕೆ ಇದು ಗಾಡಿ ಬಂದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 1 lakh ಓಡಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಓಕೆ ವೈಟ್ ಕಲರ್ ಅಫಿಷಿಯಲ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್. ನಂಬರ್ ತೋರಿಸಿ, ಫ್ಯಾನ್ಸಿ ನಂಬರ್ ಓಕೆ ಓಕೆ ಸರ್. 3,337. ಸರ್ ಗಾಡಿ ಪ್ರೈಸ್ ಬಂದು 5.5 ಲಕ್ಷ ನಮ್ ಕೋಟಿಂಗ್ ಇರೋದು. 4,90,000 ಫೈನಲ್ ಆಗುತ್ತೆ. ಓಕೆ ಓಕೆ ಸರ್. ಇನ್ನೊಂದು ಸ್ಕೋಡಾ ಇದೆ ಸರ್? ಸ್ಕೋಡಾ ಆಕ್ಟಿವಿಯಾ. ಓಕೆ ಡೀಸೆಲ್ ಆಟೋಮೆಟಿಕ್ ಗಾಡಿ ಬಂದು ಸನ್ ರೂಫ್, ಮೂನ್ ರೂಫ್ ಎಲ್ಲ ಬರುತ್ತೆ. ಗಾಡಿ ಬಂದು 2014 ಮಾಡಲು, ಓಕೆ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್, 20 ತನಕ ಮೈಲೇಜ್ ಕೂಡ ಬರುತ್ತೆ. ಜಸ್ಟ್ 7,75,000 ಫೈನಲ್ ಆಗುತ್ತೆ. ಓಕೆ ಓಕೆ ಸರ್. ಇದು ಡೀಸೆಲ್ ಅಲ್ವಾ? ಡೀಸೆಲ್ ಆಟೋಮೆಟಿಕ್ ಫುಲ್ ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ಸನ್ ರೂಫ್ ಜೊತೆಗೆ. ಹಾ ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್? SUV 500 2012 ಮಾಡಲ್ W8. ಓಕೆ ಫುಲ್ ಟಾಪ್ ಎಂಡ್ ವೆಹಿಕಲ್. 8 ಏರ್ ಬ್ಯಾಗ್ ಬರುತ್ತೆ. ಮತ್ತೆ ಟೈರ್ ಕಂಡೀಷನ್ ಪ್ರತಿಯೊಂದು ಎಲ್ಲ ಚೆನ್ನಾಗಿದೆ. ವೈಟ್ ಕಲರ್ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್? ಹೌದು. ಓಕೆ ಗಾಡಿ ಬಂದ್ಬಿಟ್ಟು ಇದು ನಮ್ ಕೋಟಿಂಗ್ ಇರೋದು 6,35,000 ಕೋಟಿಂಗ್ ಇರೋದು. ಹಾ ಸರ್. ಫೈನಲ್ ಟು ಫೈನಲ್ 5,90,000 ಫೈನಲ್ ಆಗುತ್ತೆ. 5,90,000ಕ್ಕೆ. ಹೌದು. ಗಾಡಿ ಬಂದು 2012 ಮಾಡಲ್ W8 ಟಾಪ್ ಎಂಡ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಓಕೆ ಸರ್. ಓಕೆ ಸರ್ ಹೇಳಿ. ನೆಕ್ಸ್ಟ್ ಹುಂಡೈ i20 L8 i20 ಪೆಟ್ರೋಲ್ ವೆಹಿಕಲ್ ಸ್ಪೋರ್ಟ್ಸ್ ವೇರಿಯಂಟ್. ಓಕೆ ಗಾಡಿ ಬಂದು 2016 ಮಾಡಲು. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ರೆಡ್ ಕಲರ್ ಗಾಡಿ. ಓಕೆ ನಿಮ್ಗೆ ಇದ್ರಲ್ಲೂ ಕೂಡ ನಿಮ್ಗೆ
ಸಿಸ್ಟಮು, ಏರ್ ಬ್ಯಾಗು, ABS ಎಲ್ಲ ಫೀಚರ್ಸ್ ಬರುತ್ತೆ. ಪೆಟ್ರೋಲ್ ವೆಹಿಕಲ್, ಲೋ ಮೇಂಟೆನೆನ್ಸ್ ವೆಹಿಕಲ್. ಓಕೆ ಓಕೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಫೈನಲ್ ಟು ಫೈನಲ್ 4,99,000ಗೆ ಫೈನಲ್ ಆಗುತ್ತೆ. 5.5 ಲಕ್ಷ ನಮ್ ಕೋಟಿಂಗ್ ಇರೋದು. 4,99,000ಕ್ಕೆ ಫೈನಲ್ ಆಗುತ್ತೆ. ಓಕೆ ಸರ್ ಹೇಳಿ. ಸ್ವಿಫ್ಟ್ ಪೆಟ್ರೋಲು ಬರೀ 30,000 ಚಿಲ್ಲರೆ ಓಡಿದೆ. ಬರೀ 30,000 ಸರ್? 2016 ಮಾಡಲು. ಗಾಡಿ ಬಂದು 5,20,000ಕ್ಕೆ ಫೈನಲ್ ಆಗುತ್ತೆ. ಪೆಟ್ರೋಲ್ ವೆಹಿಕಲ್ ಸರ್. ಇದ್ರಲ್ಲಿ ಫೀಚರ್ಸ್ ಅಂದ್ರೆ ಫ್ಯೂಚರ್ಸ್ ನಿಮ್ಗೆ ಮಾಮೂಲಿ ಏರ್ ಬ್ಯಾಗು, ABS ಮತ್ತೆ ಪವರ್ ವಿಂಡೋ, AC, ಪವರ್ ಸ್ಟೇರಿಂಗು ಎಲ್ಲಾನು ಬರುತ್ತೆ. ಓಕೆ ಓಕೆ ಸರ್. ಇನ್ನು ಸರ್ ಪ್ರೈಸ್? ಗಾಡಿ ಬಂದು ಬ್ಲೂ ಕಲರ್, ನೇರಳೆ ಕಲರ್ ಗಾಡಿ, ಹಾ ಸಿಂಗಲ್ ಓನರ್ ಗಾಡಿ. ಓಕೆ. ತುಂಬಾನೇ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಸರ್ ಇನ್ನು ಸರ್ ಪ್ರೈಸ್? 5,20,000ಗೆ ಫೈನಲ್ ಆಗುತ್ತೆ. ಓಕೆ ಓಕೆ ಸರ್. ಸರ್ ಹೇಳಿ. ಕ್ರೇಟಾ? ಹುಂಡೈ ಕ್ರೇಟಾ 21 ಮಾಡಲ್ ಬರೀ 30,000 ಚಿಲ್ಲರೆ ಓಡಿದೆ. ಬರೀ 30,000 ಸರ್? ಬರೀ 30,000 ಚಿಲ್ಲರೆ ಓಡಿದೆ. ನ್ಯೂ ಶೇಪ್ ಇದು. 2021 ಮಾಡಲ್, ಮರೂನ್ ಕಲರ್. ಓಕೆ. ಸೊ ಇದರ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕಿಂಗು, ಪವರ್ ವಿಂಡೋಸ್, ಏರ್ ಬ್ಯಾಗು, ABS ಎಲ್ಲಾನು ಬರುತ್ತೆ. ಲೇಟೆಸ್ಟ್ ಇರೋದ್ರಿಂದ ತುಂಬಾನೇ ಸ್ಮೂತ್ ಆಗಿ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಆಗಿರುತ್ತೆ. ಓಕೆ ಓಕೆ. ಇದು ಗಾಡಿ ಬೆಲೆ ಬಂದ್ಬಿಟ್ಟು 10.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 10.5 ಲಕ್ಷ ಫೈನಲ್? ಬೇಡ, 10.25 ಲಕ್ಷಕ್ಕೆ ಫೈನಲ್ ಕೊಟ್ಬಿಡೋಣ. ಓಕೆ ಓಕೆ. 10,50,000ಗೆ ನ್ಯೂ ಶೇಪ್ ಬರೀ 30,000 ಓಡಿ ಅಂತ ಸಿಂಗಲ್ ಓನರ್ ಕ್ರೆಟಾ ಪೆಟ್ರೋಲ್ ವೆಹಿಕಲ್ ಕೊಡೋಣ. ಓಕೆ ಸರ್. ಸರ್ ಹೇಳಿ. ಯಾರೆಲ್ಲ ಒಂದು ಮಾರುತಿ ಸುಜುಕಿ ಬ್ರಿಜಾದಲ್ಲಿ ಡೀಸೆಲ್ ಆಟೋಮೆಟಿಕ್ ನೋಡ್ತಾ ಇದೀರೋ, ಇದು ZDI ಡೀಸೆಲ್ ಆಟೋಮೆಟಿಕ್ ಟಾಪ್ ಅಂಡ್ ವೆಹಿಕಲ್. ಗಾಡಿ ಬಂದ್ಬಿಟ್ಟು 1,15,000 ಓಡಿದೆ. ಓಕೆ. 18 ಮಾಡಲ್ ಗಾಡಿ ಆಗಿದೆ. ಜಸ್ಟ್ 6,40,000 ಫೈನಲ್ ಆಗುತ್ತೆ. 6,40,000ಕ್ಕೆ 6,40,000ಗೆ 18 ಮಾಡಲ್ ಡೀಸೆಲ್ ಆಟೋಮೆಟಿಕ್ ಬ್ರಿಜಾ ಕೊಟ್ಬಿಡೋಣ. ಸರ್ ಇದು ಸಿಂಗಲ್ ಓನರ್ ಅಲ್ವಾ? ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ವೆಹಿಕಲ್. ಹೌದು. ಓಕೆ ಓಕೆ ಸರ್.